ಆತ್ಮೀಯ 5ನೇ ತರಗತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆ ನಡೆದಿದ್ದು, ವರ್ಷನ್ ಕೋಡ್ D1 ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮೊದಲನೆಯ ಕನ್ನಡದ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ. ಆಪ್ಷನ್ ನಂಬರ್ 2 ಉ. ಎರಡನೆಯ ಪ್ರಶ್ನೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮವಾಗಿದೆ. ಇನ್ನು ಮೂರನೆಯ ಪ್ರಶ್ನೆ, ಮೈ ಪ್ಲಸ್ ತೊಳೆ ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಆಯ್ಕೆ 2 ಆದೇಶ ಸಂಧಿ. ನಾಲ್ಕನೆಯ ಪ್ರಶ್ನೆ, ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ. ಮೊದಲನೆಯ ಆಯ್ಕೆ ದಿನಕರ ದೇಸಾಯಿ. ಇನ್ನು 5ನೆಯ ಪ್ರಶ್ನೆ, ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ. ಎರಡನೆಯ ಆಯ್ಕೆ ಅರಿವು ಉಂಟಾಗುವುದು. ಇನ್ನು ರಿತೇಶನ ಬಳಿ ಕರಿಯ ಮೊಲವಿದೆ ಅಡಿಗೆರೆ ಎಳೆದ ಪದದ ಸೂಚಿಸುವ ವ್ಯಾಕರಣ ಅಂಶ. ಕರಿಯ ಎಂಬುದು ಗುಣ ವಿಶೇಷಣ. 7ನೆಯ ಪ್ರಶ್ನೆ, ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ ಸಮಯ ಪ್ಲಸ್ ಉಚಿತ. 8ನೆಯ ಪ್ರಶ್ನೆ, ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ 3 ಕಾರ್ಯದಲ್ಲಿ. 9ನೆಯ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಆಯ್ಕೆ ಹಾಂ ಕಡಿದರೆ ಯಾಕೆ ಎನ್ನುವಂಥ 3ನೆಯ ಆಯ್ಕೆ ಸರಿಯಾದ ಉತ್ತರವಾಗಿದೆ. 10ನೇ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಅಂದರೆ ಶಬ್ದಕೋಶದ ಪ್ರಕಾರ. ಮೈಸೂರು ಮೀಸೆ ಮೊಸರು ಮಾವ. ಸರಿಯಾದ ಆಯ್ಕೆ 4 ಮಾವ ಮೀಸೆ ಮೈಸೂರು ಮೊಸರು. ಇನ್ನು 11ನೆಯ ಪ್ರಶ್ನೆ, ಇದಕ್ಕೆ ಆಯ್ಕೆ ಸಂಖ್ಯೆ 2 ಸರಿಯಾಗಿದ್ದು ಮಕ್ಕಳೇ, ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ಇನ್ನು 12ನೆಯ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಕಗಳು ಕೋಲು ಮತ್ತು ಶಿಕ್ಷೆ. 13ನೇ ಪ್ರಶ್ನೆ, ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಇಲ್ಲಿ ಆಯ್ಕೆ ಸಂಖ್ಯೆ 1 ಸರಿಯಾದ ಉತ್ತರವಾಗಿದೆ ಮಕ್ಕಳೇ. ಇನ್ನು 14ನೇ ಪ್ರಶ್ನೆ, ಮಾದರಿಯಂತೆ ಬರೆ ಮಾದರಿ. ಬಂದನು ಈ ಪದದ ಮೂಲ ರೂಪ ಬರು. ತಿಂದನು ಈ ಪದದ ಧಾತು ರೂಪ ತಿನ್ನು. ಇನ್ನು 15ನೇ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನ ಪೂರ್ಣಗೊಳಿಸಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆಂತಯ್ಯ. ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. 16ನೇ ಪ್ರಶ್ನೆ, ಓಡಾಡ್ಕೊಂಡು ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಇದಕ್ಕೆ ಸರಿಯಾದ ಗ್ರಾಂಥಿಕ ಭಾಷೆ, ಓಡಾಡಿಕೊಂಡು ದನಕ್ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಇನ್ನು 17ನೇ ಪ್ರಶ್ನೆ, ಪ್ರಜ್ಞಾವಧಾನಿ ಈ ಪದದ ಅರ್ಥ. ಇಲ್ಲಿ ಜಾಣ ಹಾಗೂ ಬುದ್ಧಿವಂತ. 18ನೆಯ ಪ್ರಶ್ನೆ, ಅಣ್ಣ ಪತ್ರವನ್ನು ಬರೆದನು ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಆಯ್ಕೆ ಸಂಖ್ಯೆ 3 ಅಣ್ಣಂದಿರು ಪತ್ರಗಳನ್ನು ಬರೆದರು. ಇನ್ನು 19ನೇ ಪ್ರಶ್ನೆ, ಮುಳ್ಳಯ್ಯನಗಿರಿಯ ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ ಈ ವಾಕ್ಯದಲ್ಲಿರುವ ರೂಢನಾಮ. ಇಲ್ಲಿ ಬೆಟ್ಟ ರೂಢನಾಮವಾಗಿದೆ. 20ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇಲ್ಲಿ ಇವೆಲ್ಲವೂ ವಿಜಾತಿಯ ಸಂಯುಕ್ತಾಕ್ಷರಗಳಾಗಿದ್ದು ಹೆಜ್ಜೆ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. 21ನೆಯ ಪ್ರಶ್ನೆ, ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಅದಕ್ಕೆ ಸರಿಯಾದ ಆಯ್ಕೆ ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. 22ನೆಯ ಪ್ರಶ್ನೆ, ದ ಬೆಸ್ಟ್ ವೇಸ್ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್. ಸೆಕೆಂಡ್ ಒನ್, ಸೇ ಥ್ಯಾಂಕ್ ಯು. 23ನೇ ಪ್ರಶ್ನೆ, ಅ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆಸ್. ಆಪ್ಷನ್ ನಂಬರ್ 3 ಕ್ರೌಡ್. 24 ಕ್ವಶನ್, ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್? ಡೀರ್.
Option number A is the right answer. And 25, the first tense form of the word think is past tense thought. Option number second is the correct answer. And 26, in given options choose the possessive word mine. And 27, pick out the word which is an example for feminine gender. Option number A, friends, is the correct answer. And 28, the opposite word of quit is option number 1, start, is correct answer. 29, rearrange the following words in the correct order to form a meaningful sentence. Option number C, animals are living beings. And fourth, 13th one, match the animals with their sounds. A cow moves, a cat meows, a dog barks, a sheep bleats, and an elephant trumpets. Correct answer is the option number second is the right answer. And 13 1, look at the clock and say the time of option number second, 8:30 is the right answer. Find the missing letters. Option number C, favorite, is the correct answer. And 33, pick out the words with the silent letters from the list given below. Option number A is the correct answer. Wrong, walk, nif, and knee. And 34, write the words given below the alphabetical order. Option number 4, madam, mango, marriage, and master. And 35, solve the riddle. I am in the fruit group. I am a type of citrus fruit. I can squeeze me to make juice. I am the same color as my name. Whom am I? Orange. And 36, in this sentence, which sentence need a question mark? Option number 3, how old are you? And 37, pick out the word which does not belong to the group. Option number 2, put, is the second correct answer. And 38, find the relating word afternoon lunch and morning breakfast. And 39, we ordered large pizza for lunch. Pick out the adjective. Large is the adjective word. And the 14th one, a holy man is called a monk. A learned person is called as scholar. And 14th one, ಇನ್ನು 41 ಕ್ವಶನ್ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಒಬ್ಬ ವ್ಯಾಪಾರಿಯು ವಾರ್ಷಿಕ ಆದಾಯವು 14,400 ರು ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ. ಇದಕ್ಕೆ ಸರಿಯಾದ ಉತ್ತರ 1,200 ರೂಪಾಯಿ. 42ನೇ ಪ್ರಶ್ನೆ, 3,459ರಲ್ಲಿ 4ರ ಸ್ಥಾನ ಬೆಲೆ, ಅದರಲ್ಲಿ 400 ಬರುತ್ತದೆ ಮಕ್ಕಳೇ. ಇನ್ನು 43, 2 ಗುಂಡ್ಲೆ 1,000 ಪ್ಲಸ್ 5 ಗುಂಡ್ಲೆ 100 ಪ್ಲಸ್ 3 ಗುಂಡ್ಲೆ 1, ಇದರ ಸಾಮಾನ್ಯ ರೂಪ 2,503 ರು. ಇನ್ನು 44ನೆಯ ಪ್ರಶ್ನೆ, ಸಂಕಲನ ಮಾಡಿರಿ. 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ, ಇದನ್ನು ಕೂಡಿಸಿದಾಗ ಬರುವಂತಹ ಸಮಯ 6 ಗಂಟೆ 30 ನಿಮಿಷ. 45ನೆಯ ಪ್ರಶ್ನೆ, ಆಯತ ಘನದ ಜಾಲಾಕೃತಿಯು ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮದಲ್ಲಿ ಬರೆದಾಗ ಸರಿಯಾಗಿ ಬರುವಂತಹ ಉತ್ತರ ಆಪ್ಷನ್ ನಂಬರ್ 1, 47. ಎಲ್ಲ ಸಂಖ್ಯೆಗಳ ಅಪವರ್ತನಗಳ ಸಂಖ್ಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೊದಲನೆಯ ಆಯ್ಕೆ ಉತ್ತರ 1. 48, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18 ರು ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? ಸರಿಯಾದ ಆಯ್ಕೆ 54. ಆಪ್ಷನ್ ನಂಬರ್ 3 ಸರಿಯಾದ ಉತ್ತರವಾಗಿದೆ. 49ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ? ಆಯ್ಕೆ ಸಂಖ್ಯೆ 2, ದ್ಯಾಟ್ ಎನ್ನುವಂತಹ ಪದ ಮೂಲ ಪದದಂತೆ ಇರುವುದಿಲ್ಲ. 50ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆಯಲ್ಲ? ಆಯ್ಕೆ ಸಂಖ್ಯೆ 2 ಇದಕ್ಕೆ ಸರಿಯಾದ ಉತ್ತರವಾಗಿದೆ.
51ನೆಯ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರಪಟ್ಟಿಯನ್ನು ಕೊಡಲಾಗಿದೆ ಮಕ್ಕಳೇ. ಇಲ್ಲಿ ರವಿ ಪುಸ್ತಕದ ಅಂಗಡಿಯಿಂದ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ಕೊಡಬೇಕಾದ ಒಟ್ಟು ಹಣವೆಷ್ಟು ಅಂದಾಗ ಇಲ್ಲಿ ಎಲ್ಲವನ್ನು ಕೂಡಿಸಿದಾಗ 27 ರೂಪಾಯಿಯನ್ನು ಕೊಡಬೇಕಾಗುತ್ತದೆ. ಇನ್ನು 52ನೇ ಪ್ರಶ್ನೆ, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಇಲ್ಲಿ 16ನೇ 8ಅನ್ನು 8 ಒಂದ್ಲೆ 8 ಎರಡ್ಲೆ 2ನೇ 1, ಅದೇ ರೀತಿಯಾಗಿ 24 ಒಂದ್ಲೆ 24 ಮೂರ್ಲೆ 3ನೇ 1 ಇದರ ಸರಿಯಾದ ಉತ್ತರವಾಗಿದೆ. ಇನ್ನು 53, 600 ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ. ಇಲ್ಲಿ 600 ಒಂದು 100 ಸೆಂಟಿಮೀಟರ್ಗೆ 1 ಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ 6 ಮೀಟರ್ ಸರಿಯಾದ ಆಯ್ಕೆಯಾಗಿದೆ. ಇನ್ನು 54ನೇ ಪ್ರಶ್ನೆ, 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮವಾಗಿದೆ ಮಕ್ಕಳೇ? 100 kgಗೆ 1 ಕ್ವಿಂಟಾಲ್, ಆದ್ದರಿಂದ 5 kg 500 kgಗೆ 5 ಕ್ವಿಂಟಾಲ್ 500 kgಗೆ ಸಮವಾಗಿದೆ. 55ನೇ ಪ್ರಶ್ನೆ, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸವನ್ನು ನೋಡಿದಾಗ ಇಲ್ಲಿ 396 ಸರಿಯಾದ ಉತ್ತರವಾಗಿದೆ. ಇನ್ನು ಕೆಳಗೆ ನೀಡಿದ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಇವು ಎಲ್ಲವುಗಳನ್ನು ಒಟ್ಟುಗೂಡಿಸಿದಾಗ 19 ಸೆಂಟಿಮೀಟರ್ ಸರಿಯಾದ ಉತ್ತರವಾಗಿದೆ. 57ನೇ ಪ್ರಶ್ನೆ, 12,056ಅನ್ನು 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ 1004 ಮತ್ತು ಶೇಷ 8 ಆಗಿರುತ್ತದೆ. ಆಯ್ಕೆ 1 ಸರಿಯಾದ ಉತ್ತರ. ಇನ್ನು 58ನೇ ಪ್ರಶ್ನೆ, ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ತ್ರಿಜ್ಯ ಎಂದು ಕರೆಯುತ್ತಾರೆ. 59, ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನವಾಗಿದೆ? 80 ಡಿಗ್ರಿ ಸರಿಯಾದ ಉತ್ತರ. 60, ಇದರ ದಶಮಾಂಶ ರೂಪ ಅಂದರೆ 100ನೇ 5ರ ದಶಮಾಂಶ ರೂಪ 0.05. 61ನೇ ಪ್ರಶ್ನೆ, ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಸರಿಯಾದ ಆಯ್ಕೆ ಶುಕ್ರ ಗ್ರಹ. ಇನ್ನು 62ನೇ ಪ್ರಶ್ನೆ, ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ನ್ಯಾಪ್ತಲಿನ್ ಬಾಲ್. ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ. 63, ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಸಾಂದ್ರತೆಯಾಗಿದೆ. 64, ಶುದ್ಧ ನೀರಿಗೆ ಬಣ್ಣ, ವಾಸನೆ ಮತ್ತು ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. 65, ಅಕ್ಕಿಯ ಹೊರಮೇಲ್ಮೆಯಲ್ಲಿರುವ ವಿಪುಲವಾಗಿರುವ ಜೀವಸತ್ವ ಯಾವುದು? ಇದಕ್ಕೆ ವಿಟಮಿನ್ ಬಿ ಸರಿಯಾದ ಉತ್ತರ. 66, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಆಪ್ಷನ್ ನಂಬರ್ 2 ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸರಿಯಾದ ಉತ್ತರ. 67, ಇಂಗುಗುಂಡಿ ಶೋಫಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಇಲ್ಲಿ ಅಂತರ್ಜಲವನ್ನು ಮರುಪೂರಣಗೊಳಿಸುವುದು. 68ನೇ ಪ್ರಶ್ನೆ, ಹೇಳಿಕೆ ಎ, ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಹೇಳಿಕೆ ಬಿ, ನಗರೀಕರಣದಿಂದಾಗಿ ವಾಯು ಮಾಲಿನ್ಯ ಕಡಿಮೆಯಾಗುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಇದರಲ್ಲಿ ಸರಿಯಾದ ಉತ್ತರ ಹೇಳಿಕೆ ಸರಿ ಮತ್ತು ಹೇಳಿಕೆ ಬಿ ತಪ್ಪು. 69, ಹೇಳಿಕೆ ಎ, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ. ಹೇಳಿಕೆ ಬಿ, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ಸಂರಕ್ಷಣೆಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಹೇಳಿಕೆ ಎ ಸರಿ ಮತ್ತು ಹೇಳಿಕೆ ಬಿ ತಪ್ಪು. ಹೇಳಿಕೆ ಬಿ ಸರಿ, ಹೇಳಿಕೆ ಎ ತಪ್ಪು. ಹೇಳಿಕೆ ಎ ಮತ್ತು ಬಿ ಎರಡೂ ತಪ್ಪು. ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ. ಇದರಲ್ಲಿ ಆಪ್ಷನ್ ನಂಬರ್ 4 ಹೇಳಿಕೆ ಎ ಮತ್ತು ಬಿ ಎರಡೂ ಸರಿಯಾದ ಉತ್ತರಗಳಾಗಿವೆ. 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಮಾಣಗಳಾಗಿವೆ? ಸರಿಯಾದ ಆಯ್ಕೆ 2 ಎ ಮತ್ತು ಸಿ ಸರಿಯಾಗಿದೆ. 71, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಸರಿಯಾದ ಆಯ್ಕೆ 2 ಎಲ್ಲ ದ್ರವ್ಯಗಳು ಪದಾರ್ಥಗಳು ಆಕಾರಗಳನ್ನು ಹೊಂದಿರುತ್ತವೆ. ಇಲ್ಲಿ ಆಪ್ಷನ್ ನಂಬರ್ ಬಿ ಸರಿಯಾದ ಆಯ್ಕೆ.
72 ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ? ಸರಿಯಾದ ಆಯ್ಕೆ 1 ರಾಸಾಯನಿಕ ಶಕ್ತಿ. 73 ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿಲ್ಲ? ಸರಿಯಾದ ಆಯ್ಕೆ ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ ಎನ್ನುವುದು. ಇನ್ನು 74ನೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ ಎ ಮತ್ತು ಪಟ್ಟಿ ಬಿ. ಆಮ್ಲಜನಕ ಇದು 21% ಇದೆ. ಇಂಗಾಲದ ಡೈಆಕ್ಸೈಡ್ 0.04, ಸಾರಜನಕ 78%, ನೀರಾವಿ ಜಡ ಅನಿಲ 0.96ರಷ್ಟು ಪ್ರಮಾಣದಲ್ಲಿವೆ. ಇದಕ್ಕೆ ಹೊಂದಿಕೆಯಾಗುವಂತಹ ಆಯ್ಕೆ ಆಪ್ಷನ್ ನಂಬರ್ 3. ಇನ್ನು 75ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಸ್ಯಗಳು ಆಹಾರಗಳು ತಯಾರಿಸಲು ಬೇಕಾದ ಅಂಶಗಳನ್ನು ಗುರುತಿಸಿ. ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು, ಲವಣ, ಪತ್ರಹರಿತು. ಇದರಲ್ಲಿ 4 ಅಂಶಗಳು ಬೇಕಾಗಿವೆ. ಆದ್ದರಿಂದ ಮಕ್ಕಳೇ ಇದಕ್ಕೆ 4ನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ. 76ನೆಯ ಪ್ರಶ್ನೆ, ಮೇಲ್ಮಣ್ಣು ನಾಶವಾಗುವ ಸಂದರ್ಭ ಇದು ಜೋರಾಗಿ ಗಾಳಿ ಬೀಸಿದಾಗ. 77ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಸರಿಯಾದ ಉತ್ತರ ಹತ್ತಿ. 78ನೆಯ ಪ್ರಶ್ನೆ, ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಭರತ ಶಕ್ತಿ. 79 ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಗೋಡೆಗಳನ್ನು ತಳ್ಳುವುದರಲ್ಲಿ ಕೆಲಸವು ನಡೆದಿಲ್ಲ. ಇನ್ನು ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1. 81ನೆಯ ಪ್ರಶ್ನೆ, ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ಪಂಜಾಬ್ ಮತ್ತು ಹರಿಯಾಣ. 3 ಕಡೆ ನೀರು ಇದ್ದು 1 ಕಡೆ ಭೂಭಾಗ ಇರುವುದನ್ನು ಏನಂತ ಕರೆಯುತ್ತಾರೆ? ಪರ್ಯಾಯ ದ್ವೀಪ. 83 ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದೆ? ಎ. ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. 2 ಗಂಡು ಮಕ್ಕಳು ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. 3 ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ನೀರಿನ ಶುದ್ಧ ನೀರಿನ ಪೂರೈಕೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಎ ಮತ್ತು ಸಿ ಮಾತ್ರ ಸರಿ. 84ನೇ ಪ್ರಶ್ನೆ, ಕುತುಬ್ ಮಿನಾರ್ ಇರುವ ಸ್ಥಳ ದೆಹಲಿ. ಇನ್ನು 85ನೆಯ ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆ ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ? ಶಿವಮೊಗ್ಗ ಕರಾವಳಿ ಪ್ರದೇಶಕ್ಕೆ ಸೇರಿಲ್ಲ. ಮಕ್ಕಳ ಶಿವಮೊಗ್ಗ ಒಂದು ಮಲೆನಾಡು ಪ್ರದೇಶವಾಗಿದೆ. ಇನ್ನು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ. ಅದು ಉದಕಮಂಡಲ. ಇನ್ನು ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ. ಏಷಿಯನ್ ಆನೆ. 88 ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮೆರಿನ್. 89ನೆಯ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ಹೆಸರಿಸಿ. ಮಕ್ಕಳು ಈ ಕುಟುಂಬ ಒಂದು ತುಂಬು ಕುಟುಂಬವಾಗಿದ್ದು ಅದಕ್ಕೆ ಅವಿಭಕ್ತ ಕುಟುಂಬ ಎಂದು ಹೇಳಬಹುದು. ಕರ್ನಾಟಕದ ಸೆಂಟ್ ಮೇರಿ ದ್ವೀಪದಲ್ಲಿ ಕಂಡುಬರುವ ಬೆಸ್ಟಾಲಿಕ್ ಶಿಲಾಸ್ತಂಭದ ವಿಶಿಷ್ಟ ಆಕಾರ ಯಾವುದು? ಅದು ಅಷ್ಟಭುಜ. 91 ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ. ಮಕ್ಕಳು ಇದರಲ್ಲಿ 4ನೆಯ ಬಂದರು ವಿಶಾಖಪಟ್ಟಣ, ರಾಜ್ಯ ತಮಿಳುನಾಡು ಕೊಟ್ಟಿದ್ದಾರೆ. ಇದು ತಪ್ಪಾದ ಜೋಡಿಯಾಗಿದೆ. ಇನ್ನು 92ನೇ ಪ್ರಶ್ನೆ, ಇಸ್ರೋ ಇದರ ವಿಸ್ತೃತ ರೂಪ? ಆಪ್ಷನ್ ನಂಬರ್ 3 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಫುಟ್ಬಾಲ್ ಆಟದ ತಂಡವೊಂದರಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ 11. ಪಾದಾಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಜಿಬ್ರಾ ಕ್ರಾಸಿಂಗ್. 95 ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದು? ಆಪ್ಷನ್ ನಂಬರ್ 4 ಕಾಳು ಮೆಣಸು. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಥಾರ್ ಮರುಭೂಮಿಯ ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿ ಹರಡಿಕೊಂಡಿದೆ? ಪಂಜಾಬ್, ಹರಿಯಾಣ ಮತ್ತು ಗುಜರಾತ್. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುತ್ತಾರೆ. ಇನ್ನು 99ನೆಯ ಪ್ರಶ್ನೆ, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ. ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ. ಮಕ್ಕಳೇ ಇಲ್ಲಿ 4 ತಲೆಮಾರುಗಳನ್ನು ಕೊಡಲಾಗಿದೆ. ಅಲ್ಲಿ ರಾಜು ಮತ್ತು ಕೀರ್ತನಾಳಿಗೆ ಇರುವಂತಹ ಸಂಬಂಧವನ್ನು ಕೇಳಿದ್ದಾರೆ. ಆ ಸಂಬಂಧ ಆಪ್ಷನ್ ನಂಬರ್ ಎ ಮೊಮ್ಮಗಳು ಮತ್ತು ಅಜ್ಜ ಸರಿಯಾದ ಉತ್ತರವಾಗಿದೆ. 100ನೇ ಪ್ರಶ್ನೆ, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸಿರುವ ಒಂದು ಸಮಸ್ಯೆ ಅಂತ ಕೇಳಿದ್ದಾರೆ. ಮಕ್ಕಳೇ ಕಸದ ವಿಲೇವಾರಿ, ಟ್ರಾಫಿಕ್ ಜಾಮ್, ಕೊಳಚೆ ಪ್ರದೇಶಗಳು ಎಲ್ಲವೂ ಸಹ ಈ ನಗರದಲ್ಲಿ ವಾಸಿಸಬೇಕಾದರೆ ಎದುರಿಸುವ ಸಮಸ್ಯೆಗಳಾಗಿದ್ದು ಅದರಲ್ಲಿ ನಾನು ಕಸದ ವಿಲೇವಾರಿಯನ್ನು ಹಾಕಿದ್ದೇನೆ. ಮಕ್ಕಳೇ ಇವಿಷ್ಟು
5ನೆಯ ತರಗತಿಯ ಮೊರಾರ್ಜಿ ಪ್ರವೇಶ ಪರೀಕ್ಷೆ 2020ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಆತ್ಮೀಯ ಸ್ನೇಹಿತರು ಹಾಗೂ 5ನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್. ಥ್ಯಾಂಕ್ ಯು.